ಕೇಳಿದ ಮೇಲೆ ನಿಮಗೇನು ಅನ್ನಿಸ್ತು? RCB ಅಂದರೆ ಕೇವಲ ಒಂದು ಹೆಸರ ಅಥವಾ ಕೇವಲ ಒಂದು ಕ್ರಿಕೆಟ್ ಟೀಮಾ? ಕ್ರೇಜ್ಗೆ, ಲಾಯಲ್ಟಿಗೆ, ಎಮೋಷನ್ಸ್ಗೆ ಇರೋ ಮತ್ತೊಂದು ಹೆಸರು. 450 ಕೋಟಿಗೆ ಖರೀದಿಯಾಗಿದ್ದ RCB ಇಂದು 16,660 ಕೋಟಿಗೆ ಖರೀದಿಯಾಗಿದೆ. ಬನ್ನಿ, ಇಂತಹ RCB ತಂಡದ ರೋಚಕ ಕಥೆಯನ್ನು ಹಂತ ಹಂತವಾಗಿ ತಿಳಿಯುತ್ತಾ ಹೋಗೋಣ. April 18, 2008. RCB ಸೇರಿದಂತೆ ಉಳಿದ 7 ತಂಡಗಳು ಈ ಸೀಸನ್ನಲ್ಲಿ ಕಣಕ್ಕಿಳಿದವು. ಆದರೆ RCB ಈ ಟೂರ್ನಿಯನ್ನು 7ನೇ ಸ್ಥಾನದಲ್ಲಿ ಮುಗಿಸಬೇಕಾಯಿತು. 2009, 11, 16ರಲ್ಲಿ ಫೈನಲ್ಗೇರಿದರೂ ಕಪ್ ಗೆಲ್ಲಲಾಗಲಿಲ್ಲ. 2016ರಲ್ಲಿ RCBಯನ್ನು ಮುಟ್ಟುವ ತಂಡವಿರಲಿಲ್ಲ. ವಿರಾಟ್ ಕೊಹ್ಲಿಯವರ 973 ರನ್ಗಳ ಸ್ಪೆಷಲ್ ದಾಖಲೆ ಬಂದಿದ್ದು ಈ ಸೀಸನ್ನಲ್ಲೇ ಮತ್ತು ಅತಿ ಹೆಚ್ಚು ಪಾರ್ಟ್ನರ್ಶಿಪ್ ಆದ ಒಂದು ದಾಖಲೆಯು ಈ ಸೀಸನ್ನಲ್ಲಿಯೇ ಆಯಿತು.